ಶ್ರೀರಾಮಕೃಷ್ಣ ವಚನವೇದ. ಶ್ರೀರಾಮಕೃಷ್ಣರು ಹಾಗೂ ಮಾಸ್ಟರ್ನ ನಡುವೆ ಸಂಭಾಷಣೆ ಮುಂದುವರಿಯುತ್ತಿದೆ. ಶ್ರೀರಾಮಕೃಷ್ಣರು: ನಿನಗೆ ವಿವಾಹವಾಗಿದೆಯೇ? ಮಾಸ್ಟರ್: ಹೌದು, ಆಗಿದೆ. ಶ್ರೀರಾಮಕೃಷ್ಣರು ಬೆಚ್ಚಿಬಿದ್ದು: ಓ ರಾಮಲಾಲ, ನೋಡು, ಈತ ಈಗಲೇ ವಿವಾಹ ಮಾಡಿಕೊಂಡು ಬಿಟ್ಟಿದ್ದಾನೆ. ಮಾಸ್ಟರ್ ಘೋರತರ ಅಪರಾಧ ಮಾಡಿದವನ ಹಾಗೆ ಸ್ತಬ್ಧನಾಗಿ ತಲೆ ತಗ್ಗಿಸಿ ನೆಲ ದಿಟ್ಟಿಸಿ ನೋಡುತ್ತಾ ಕುಳಿತಿದ್ದಾನೆ. ಯೋಚಿಸುತ್ತಿದ್ದಾನೆ. ವಿವಾಹವಾಗುವುದು ದೊಡ್ಡ ಪಾಪಕೃತ್ಯವೇ? ಶ್ರೀರಾಮಕೃಷ್ಣರು ಮತ್ತೆ ಕೇಳುತ್ತಿದ್ದಾರೆ: ನಿನಗೆ ಮಕ್ಕಳಾಗಿವೆಯೇ? ಮಾಸ್ಟರನ ಹೃದಯ ಡಬ್ ಡಬ್ ಅನ್ನಲಾರಂಭಿಸಿತು. ಹೆದರಿ ಹೆದರಿ ಹೇಳಿದ: ಹೌದು, ಆಗಿವೆ. ಅತ್ಯಂತವಾಗಿ ದುಃಖ ಸೂಚಿಸುತ್ತಾ ಶ್ರೀರಾಮಕೃಷ್ಣರು: ನೋಡು, ಈತನಿಗೆ ಮಕ್ಕಳು ಆಗಿಬಿಟ್ಟಿವೆ. ಈ ರೀತಿಯಾಗಿ ಖಂಡಿಸಲ್ಪಟ್ಟವನಾಗಿ ಮಾಸ್ಟರ್ ಸ್ತಬ್ಧನಾಗಿ ಕುಳಿತಿದ್ದಾನೆ. ಆತನ ಅಹಂಕಾರ ಪುಡಿ ಪುಡಿಯಾಗಲಾರಂಭಿಸಿತು. ಕೆಲವು ನಿಮಿಷಗಳಾದ ನಂತರ ಪರಮಹಂಸರು ಆತನ ಕಡೆಗೆ ತಮ್ಮ ಕೃಪಾದೃಷ್ಟಿಯನ್ನು ಬೀರಿ ಪ್ರೇಮಪೂರಿತ ಹೃದಯದಿಂದ ಹೇಳುತ್ತಿದ್ದಾರೆ: ನೋಡು, ನಿನ್ನಲ್ಲಿ ಒಳ್ಳೆಯ ಚಿಹ್ನೆಗಳಿವೆ. ಕಣ್ಣು, ಹಣೆ ಮೊದಲಾದವುಗಳನ್ನು ನೋಡಿಯೇ ಅರಿತುಕೊಂಡು ಬಿಡಬಲ್ಲೆ. ಒಳ್ಳೆಯದು. ನಿನ್ನ ಹೆಂಡತಿ ಎಂಥವಳು? ವಿದ್ಯಾಶಕ್ತಿಯೋ ಅವಿದ್ಯಾಶಕ್ತಿಯೋ? ಮಾಸ್ಟರ್: ಒಳ್ಳೆಯವಳೆ, ಆದರೆ ಆಜ್ಞೆ. ಶ್ರೀರಾಮಕೃಷ್ಣರು ಅಸಹನೆಯಿಂದ: ನೀನು ಜ್ಞಾನಿ. ಜ್ಞಾನವಾವುದು ಅಜ್ಞಾನವಾವುದು ಎಂಬುದನ್ನು ಮಾಸ್ಟರ್ ಇನ್ನೂ ಅರಿತುಕೊಳ್ಳಬೇಕಾಗಿತ್ತು. ಓದು ಬರಹ ಕಲಿತುಕೊಂಡರೆ, ಪುಸ್ತಕ ಓದುವುದಕ್ಕೆ ಬಂದರೆ ಜ್ಞಾನ ದೊರಕುತ್ತದೆ ಎಂಬುದು ಆತನ ಭಾವನೆಯಾಗಿತ್ತು. ಕ್ರಮೇಣ ಆತ ಈ ಭಾವನೆಯಿಂದ ಮುಕ್ತನಾದ. ಭಗವಂತನನ್ನು ಅರಿಯುವಿಕೆಯೇ ಜ್ಞಾನ, ಅರಿಯದಿರುವಿಕೆಯೇ ಅಜ್ಞಾನ ಎಂಬುದನ್ನು ಅರಿತುಕೊಂಡ. ಪರಮಹಂಸರು ನೀನು ಜ್ಞಾನಿ ಎಂದು ಹೇಳಿದಾಗ ಆತನ ಅಹಂಕಾರಕ್ಕೆ ಬಲವಾದ ಪೆಟ್ಟು ಬಿತ್ತು. ಶ್ರೀರಾಮಕೃಷ್ಣರು: ಒಳ್ಳೆಯದು. ನಿನಗೆ ಸಾಕಾರದಲ್ಲಿ ವಿಶ್ವಾಸವೋ ನಿರಾಕಾರದಲ್ಲಿ ವಿಶ್ವಾಸವೋ? ಮಾಸ್ಟರ್ ಆಶ್ಚರ್ಯಚಕಿತನಾಗಿ ತನಗೆ ತಾನೇ: ಸಾಕಾರದಲ್ಲಿ ವಿಶ್ವಾಸವಿದ್ದುದೇ ಆದರೆ ನಿರಾಕಾರದಲ್ಲಿ ವಿಶ್ವಾಸ ಉಂಟಾದೀತೆ? ಭಗವಂತ ನಿರಾಕಾರ ಎಂಬ ವಿಶ್ವಾಸವಿರುವುದಾದರೆ ಆತ ಸಾಕಾರ ಎಂಬ ವಿಶ್ವಾಸ ಉಂಟಾಗಲು ಸಾಧ್ಯವೇ? ವಿರುದ್ಧ ಅವಸ್ಥೆಗಳು ಎರಡೂ ಸತ್ಯವಾಗಲು ಸಾಧ್ಯವೇ? ಬಿಳಿ ವಸ್ತುವಾದ ಹಾಲು ಕಪ್ಪಾಗಿಯೂ ಇರಬಲ್ಲುದೇ? ಮಾಸ್ಟರ್: ನನಗೆ ನಿರಾಕಾರ ಹಿಡಿಸುತ್ತದೆ. ಶ್ರೀರಾಮಕೃಷ್ಣರು: ಬಹಳ ಒಳ್ಳೆಯದು. ಒಂದರಲ್ಲಿ ವಿಶ್ವಾಸವಿದ್ದರೆ ಅದೇ ಯಥೇಷ್ಟ. ನಿರಾಕಾರದಲ್ಲಿ ವಿಶ್ವಾಸವೇ? ಬಹಳ ಒಳ್ಳೆಯದು. ಆದರೆ ಎಂದಿಗೂ ಹೀಗೆ ಯೋಚಿಸಬೇಡ. ಇದೇ ಕೇವಲ ಸತ್ಯ, ಉಳಿದುದೆಲ್ಲ ಮಿಥ್ಯ ಎಂದು ತಿಳಿದುಕೋ. ನಿರಾಕಾರವೂ ಸತ್ಯ, ಸಾಕಾರವೂ ಸತ್ಯ. ಯಾವುದರಲ್ಲಿ ವಿಶ್ವಾಸವೋ ಅದರಲ್ಲಿ ದೃಢಬುದ್ಧಿ ಇಡು. ಪರಮಹಂಸರು ಎರಡೂ ಸತ್ಯ ಎಂಬುದನ್ನು ಒತ್ತಿ ಒತ್ತಿ ಹೇಳಿದ್ದನ್ನು ಕೇಳಿ ಮಾಸ್ಟರ್ ಬಹಳವಾಗಿ ಆಶ್ಚರ್ಯಪಡುತ್ತಿದ್ದಾನೆ. ಈ ವಿಷಯವನ್ನು ಆತನ ಪುಸ್ತಕ ರಾಶಿ ಯಾವುದೂ ತಿಳಿಸಿರಲಿಲ್ಲ. ಆತನ ಅಹಂಕಾರ ಮೂರನೆಯ ಸಲ ಪುಡಿ ಪುಡಿಯಾಗಲಾರಂಭಿಸಿತು. ಆದರೆ ಇನ್ನೂ ಸಂಪೂರ್ಣವಾಗಿ ಧ್ವಂಸವಾಗಿರಲಿಲ್ಲ. ಆದ್ದರಿಂದ ಸ್ವಲ್ಪ ತರ್ಕ ಮಾಡಲು ಮುಂದೆ ಬಂದ. ಮಾಸ್ಟರ್: ಒಂದು ಪಕ್ಷ ಭಗವಂತ ಸಾಕಾರ ಅಂತ ಇಟ್ಟುಕೊಳ್ಳೋಣ. ಆದರೆ ಆತ ಮಣ್ಣಿನ ಪ್ರತಿಮೆಯೇನಲ್ಲವಲ್ಲ ನಿಜವಾಗಿಯೂ? ಶ್ರೀರಾಮಕೃಷ್ಣರು ಮಧ್ಯಬಾಯಿ ಹಾಕಿ: ಮಣ್ಣಿನದೇಕೆ, ಚಿನ್ಮಯ ಮೂರ್ತಿ. ಮಾಸ್ಟರಿಗೆ ಚಿನ್ಮಯ ಮೂರ್ತಿ ಎಂಬುದರ ಸೂಚಿತಾರ್ಥ ಗೊತ್ತಾಗಲಿಲ್ಲ. ಮುಂದುವರಿಸುತ್ತಿದ್ದಾನೆ: ಒಳ್ಳೆಯದು. ಯಾರು ಮಣ್ಣಿನ ಪ್ರತಿಮೆಯನ್ನು ಪೂಜಿಸುತ್ತಾರೋ ಅವರಿಗೆ ತಿಳಿಸಿಕೊಡಬೇಕಾಗುತ್ತದೆ. ಮಣ್ಣಿನ ಪ್ರತಿಮೆಯೇ ಭಗವಂತನಲ್ಲ. ಅದನ್ನು ಪೂಜಿಸುವಾಗ ಭಗವಂತನನ್ನು ಉದ್ದೇಶಿಸಿ ಪೂಜಿಸಬೇಕೇ ವಿನಾ ಅದನ್ನೇ ಅಲ್ಲ. ಮಣ್ಣನ್ನು ಪೂಜಿಸುವುದು ಸೂಕ್ತವಲ್ಲ ಎಂದು. ಶ್ರೀರಾಮಕೃಷ್ಣರು ಅಸಹನೆಯಿಂದ: ನಿಮ್ಮ ಕಲ್ಕತ್ತಾದ ಜನರಿಗೆಲ್ಲ ಇದೊಂದು ಹುಚ್ಚು. ಕೇವಲ ಲೆಕ್ಚರ್ ಕೊಡೋದು, ಇನ್ನೊಬ್ಬರ ಹೃದಯಕ್ಕೆ ಬೆಳಕು ತರೋದು. ಮೊದಲು ತಮ್ಮ ಹೃದಯಕ್ಕೆ ಯಾವ ರೀತಿ ಬೆಳಕು ತಂದುಕೊಳ್ಳುವುದು ಎಂಬುದರ ಯೋಚನೆಯೇ ಇಲ್ಲ. ಪರರಿಗೆ ತಿಳುವಳಿಕೆ ಕೊಡಲು ಯಾರು ನೀವು? ಈ ಜಗತ್ತು ಯಾರದೋ ಆತ ತಿಳುವಳಿಕೆ ಕೊಡುತ್ತಾನೆ. ಯಾರು ಈ ಜಗತ್ತನ್ನು ಸೃಷ್ಟಿಸಿದ್ದಾನೋ, ಸೂರ್ಯ, ಚಂದ್ರ ಮತ್ತು ಮನುಷ್ಯ, ಜೀವಜಂತು ನಿರ್ಮಿಸಿದ್ದಾನೋ, ಜೀವಜಂತುಗಳ ಆಹಾರಕ್ಕೆ ವ್ಯವಸ್ಥೆ, ಬೆಳೆಗಳಿಗೆ ಮಳೆ, ಪಾಲನೆಗಾಗಿ ತಾಯಿ ತಂದೆ,
ಇವನ್ನು ಸೃಷ್ಟಿಸಿದ್ದಾನೋ, ತಾಯಿ ತಂದೆಗಳಲ್ಲಿ ಪ್ರೀತಿ ಮಮತೆ ತುಂಬಿದ್ದಾನೋ ಆತ ತಿಳುವಳಿಕೆಯನ್ನು ಕೊಡುತ್ತಾನೆ. ಇಷ್ಟೊಂದು ಮಾಡಿದವನು ಅದೊಂದಷ್ಟು ಮಾಡಲಾರನೇ? ಒಂದು ಪಕ್ಷ ತಿಳುವಳಿಕೆ ಕೊಡಲು ಅವಶ್ಯಕತೆ ಏನಾದರೂ ತೋರಿಬಂದರೆ ಆತನೇ ಆ ಕಾರ್ಯಕ್ಕೆ ಮುಂದೆ ಬರುತ್ತಾನೆ. ಆತ ನಮ್ಮ ಅಂತರ್ಯಾಮಿ. ಶ್ರೀರಾಮಕೃಷ್ಣ.